ಅಮ್ಮ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ನಿಮ್ಮ ಕುಟುಂಬನೇ ಸರ್ವನಾಶ ಮಾಡಬೇಕು ಅಂತ ನಾನು ನಿಮ್ಮನೆ ಕಾಲಿಟ್ಟೆ. ಆದರೆ ನೀವು ನನ್ನಲ್ಲಿರೋ ದ್ವೇಷನ ಅಳಿಸಿ ನಾನು ಸಾಯೋದನ್ನು ತಪ್ಪಿಸ್ಬಿಟ್ರಿ. ನೀವು ನನ್ನೊಳಗಿರೋ ದ್ವೇಷನ ಅಳಿಸಿ ನನ್ನ ಒಳ್ಳೆಯವಳನ್ನಾಗಿ ಮಾಡಿದ್ದೀರಾ. ನಿಮ್ಮಂಥ ಒಳ್ಳೆ ಅಮ್ಮನ ಮುಂದೆ ನನಗೆ ಬದುಕೋ ಯೋಗ್ಯತೆ ಇಲ್ಲ. ನನಗೆ ಸಾಯಬೇಕು ಅನ್ನಿಸ್ತಿದೆ. ಬೇಡ ಶಿವಾನಿ, ಬೇಡ ಮಗಳೇ. ಯಾವಾಗ ಮನುಷ್ಯನಿಗೆ ತನ್ನ ತಪ್ಪಿನ ಅರಿವಾಗುತ್ತೋ ಆಗ ಅವನು ದೇವರ ದೃಷ್ಟಿಲಿ ಒಳ್ಳೆಯವನಾಗ್ಬಿಡ್ತಾನೆ. ನೀನು ಯಾವ ತಪ್ಪನ್ನು ಬೇಕು ಅಂತ ಮಾಡಲಿಲ್ಲ. ಅದಕ್ಕೆ ನಿನ್ನದೇ ಆದ ಬಲವಾದ ಕಾರಣ ಇತ್ತು, ಅದಕ್ಕೆ ಮಾಡಿದೆ. ಚಿಕ್ಕಂದಿನಿಂದಲೂ ನೀನು ಅಪ್ಪ, ಅಮ್ಮ, ಅಣ್ಣ, ತಂಗಿ ಈ ಥರದ ವಾತಾವರಣದಲ್ಲೇ ಬೆಳೀಲಿಲ್ಲ. ಒಬ್ಬಂಟಿಗಳಾಗಿ ಬೆಳೆದೆ. ಅದಕ್ಕೆ ದ್ವೇಷ, ಅಸೂಯೆ ಇವುಗಳನ್ನೇ ಮೈಗೂಡಿಸ್ಕೊಂಡ್ಬಿಟ್ಟೆ. ಆದರೆ ಈಗ ನೀನು ನಮ್ಮಲ್ಲಿ ಒಬ್ಬಳೆ. ಆ ಪಾಪ ಪ್ರಜ್ಞೆನ ತೆಗೆದು ಹಾಕ್ಬಿಡು.